ಮಂಡ್ಯದಲ್ಲಿ ಒಂದೇ ಕುಟುಂಬದ ಮೂವರು ಸಾವಿಗೀಡಾದ ಕೇಸ್ಗೆ ಪೊಲೀಸರ ತನಿಖೆಯಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ಪತ್ನಿ ಮತ್ತು ಮಗನನ್ನ ಕೊಂದು ನೇಣಿಗೆ ಶರಣಾಗಿದ್ದಾನೆ ಮನೆಯ ಯಜಮಾನ ಎನ್ನುವ ಮಾಹಿತಿ ಇದೆ. ಮಂಡ್ಯದಲ್ಲಿ ಒಂದೇ ಕುಟುಂಬದ ಮೂವರು ನಿಗೂಢವಾಗಿ ಸಾವಿಗೀಡಾಗಿದ್ರು. ಬಟ್ ಪೊಲೀಸರ ತನಿಖೆಯಲ್ಲಿ ಸತ್ಯಾಂಶ ಬಯಲಾಗಿದೆ. ಮಂಡ್ಯದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಭಾಕರ್ 65 ವರ್ಷ, ಜ್ಯೋತಿಗೆ 55 ವರ್ಷ ಆಗಿತ್ತು. ಹಾಗೆಯೇ ಮಗ ಸಂತೋಷ್ ಸಾವಿಗೀಡಾದವರು. ಮಂಡ್ಯದಲ್ಲಿ ಬಟ್ಟೆ ವ್ಯಾಪಾರವನ್ನ ಪ್ರಭಾಕರ್ ಮಾಡ್ತಾ ಇದ್ರು. ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಮೊದಲು ಪತ್ನಿಯನ್ನ ಕೊಂದಿರೋದಾಗಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ನಷ್ಟ, ಹೋಮ್ ಲೋನ್ ಇತ್ತು, EMI ಕಟ್ಟೋಕ್ ಆಗ್ತಾ ಇರಲಿಲ್ಲ. ಹೀಗಾಗಿ ಈ ಕುಟುಂಬ ಹಿಡಿದಿದ್ದು ಸಾವಿನ ದಾರಿ. ವ್ಯಾಪಾರ ನಷ್ಟಕ್ಕೆ ಫ್ರೀ ಬಸ್ ಕೂಡ ಕಾರಣ ಅಂತೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಗಮನಿಸಬೇಕಾದಂತ ವಿಚಾರ, ಮಂಡ್ಯದ ನೆಹರು ನಗರ ಒಂದೇ ಕುಟುಂಬದ ಮೂವರು ಸಾವಿಗೀಡಾಗಿದ್ರು. ಪ್ರಭಾಕರ್, ಜ್ಯೋತಿ ಹಾಗೇನೆ ಅವರ ಮಗ ಸಂತೋಷ್ ಅಂತೇಳಿ 28 ವರ್ಷ ವಯಸ್ಸಾಗಿತ್ತು. ಸಂತೋಷ್ಗೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ರು. ಇದೊಂದು ನಿಗೂಢ ಸಾವು ಅಂತ ಹೇಳಲಾಗ್ತಾ ಇತ್ತು. ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಈಗ ಸತ್ಯಾಂಶ ಬಯಲಾಗಿದೆ. ಈ ಕುಟುಂಬ ಮಂಡ್ಯದಲ್ಲಿ ಬಟ್ಟೆ ವ್ಯಾಪಾರವನ್ನ ಮಾಡ್ಕೊಂಡಿತ್ತು. ಹಾಗೆಯೇ ಬಟ್ಟೆ ವ್ಯಾಪಾರವನ್ನ ಮಾಡಿಕೊಂಡು ಇತ್ತೀಚೆಗೆ ಮಗನ ಮದುವೆಯನ್ನು ಕೂಡ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ರು. ಅಷ್ಟೇ ಅಲ್ಲದೆ ಮನೆ ಕಟ್ಟಿದ್ರು. ಹೊಸ ಮನೆ ಕಟ್ಟಿದ್ರಿಂದ ಅದರ EMI ಹೆಚ್ಚಾಗ್ತಾ ಇತ್ತು. ಒಂದು ಕಡೆಯಲ್ಲಿ ವ್ಯಾಪಾರದಲ್ಲಿ ನಷ್ಟ, ಇನ್ನೊಂದು ಕಡೆಯಲ್ಲಿ ಕುಟುಂಬವನ್ನು ಸಾಗಿಸೋದು ಕೂಡ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಮನೆಯ EMI ಕಟ್ಟೋಕ್ ಆಗ್ತಾ ಇರಲಿಲ್ಲ. ಹೀಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಭಾಕರ್ ಅವರು ಆತ್ಮಹತ್ಯೆಗೂ ಮುಂಚೆ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು. ಈ ಡೆತ್ ನೋಟ್ ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ವ್ಯಾಪಾರದಲ್ಲಿ ನಷ್ಟ ಆಗಿತ್ತು, ಹೋಮ್ ಲೋನ್ ಕಟ್ಟೋಕ್ ಆಗ್ತಾ ಇರಲಿಲ್ಲ. ಇದಕ್ಕಾಗಿ ಈ ಕುಟುಂಬ ಹಿಡಿದಿದ್ದು ಸಾವಿನ ದಾರಿ. ಏಪ್ರಿಲ್ 26ರಂದು ಮಗ ಸಂತೋಷ್ ಮದುವೆಯನ್ನ ಪ್ರಭಾಕರ್ ಅವರು ಮಾಡಿಸಿದ್ರು. ಮೇಘನಾ ಎಂಬುವರ ಜೊತೆ ಮದುವೆ ಆಗಿತ್ತು ಅದ್ದೂರಿಯಾಗಿ. ಕೃತ್ಯ ನಡೆದಾಗ ಮನೆಯಲ್ಲಿ 4 ಜನ ಇದ್ದ ಬಗ್ಗೆ ಮಾಹಿತಿ ಇದೆ. ರಾತ್ರಿ ಸಂತೋಷ್ ಹಾಗೇನೆ ಮೇಘನಾ ಒಂದೇ ರೂಮ್ ನಲ್ಲಿ ಇದ್ರು. ಸಂತೋಷ್ ಯಾವಾಗ ಎದ್ದು ಹೋಗಿದ್ದಾರೆ ಇದು ಮೇಘನಾಗ್ ಗೊತ್ತಾಗಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಕೃತ್ಯ ನಡೆದಿರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸೊಸೆ ಮೇಘನಾ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇಘನಾ ಮತ್ತು ಸಂತೋಷ್ಗೆ ಇತ್ತೀಚೆಗೆ ಮದುವೆ ಆಗಿತ್ತು. ಮದುವೆ ಆಗಿದ್ದು ಏಪ್ರಿಲ್ 26ನೇ ತಾರೀಕು. ಇಬ್ರು ಕೂಡ ಒಂದೇ ರೂಮ್ ನಲ್ಲಿ ಇದ್ರು. ಆದ್ರೆ ರಾತ್ರಿ ಎಷ್ಟೊತ್ತಿಗೆ ಮೇಘನಾ ಪತಿ ಸಂತೋಷ್ ರೂಮ್ನಿಂದ ಹೊರಗೆ ಬಂದಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಸದ್ಯ ಇದು ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗೆಯೇ ಒಂದು ಕಡೆಯಲ್ಲಿ ಹೆಂಡತಿಯನ್ನ ಕೊಲೆ ಮಾಡಿ ಪ್ರಭಾಕರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಹೆಂಡತಿ ಮತ್ತು ಮಗನನ್ನ ಕೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿವೆ. ನಿಗೂಢ ಸಾವು, ಇದು ಕೊಲೆಯ, ಹೀಗೆ ಅನೇಕ ರೀತಿಯ ಅನುಮಾನಗಳು ಇತ್ತು. ಆದರೆ ಇಲ್ಲಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋ ವಿಚಾರ ಅಂತ ಹೇಳಿದ್ರೆ ಇದು ಆತ್ಮಹತ್ಯೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಪ್ರಭಾಕರ್ ಕುಟುಂಬದ ಹಿನ್ನೆಲೆಯನ್ನು ನಾನು ಹೇಳ್ತಾ ಇದ್ದೆ. ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದ ಕುಟುಂಬ ಇದು. ಇವರಿಗೆ ಲಾಸ್ ಆಗೋಕೆ ಕಾರಣ ಅಂತ ಹೇಳಿದ್ರೆ ಇತ್ತೀಚೆಗೆ ಮನೆ ಕಟ್ಟಿದ್ರು. ಹಾಗೆಯೇ ವ್ಯಾಪಾರ ನಷ್ಟಕ್ಕೆ ಫ್ರೀ ಬಸ್ ಕೂಡ ಕಾರಣ ಅಂತೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಕ್ಕಂತ ಹೇಳಿದ್ರೆ ಒಂದು ಊರಲ್ಲಿ ಬಟ್ಟೆ ತಗೊಳ್ಳಲ್ಲ, ಬೇರೆ ಊರಿಗೆ ಹೋಗಿ ತಗೊಂಡು ಬರ್ತಾರೆ. ಹೀಗೆ ಡೆತ್ ನೋಟ್ನಲ್ಲಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಘಟನೆ ನಡೆದ ಸ್ಥಳ ಅವರ ಮನೆ. ಇಲ್ಲಿಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ವಿವಿಧ ಟೀಮ್ಗಳು ತೆರಳಿ ಅಲ್ಲಿ ಪರಿಶೀಲನೆಯನ್ನು ಮಾಡಿದೆ. ಮೇಘನರ ಮಾಹಿತಿ ಕೂಡ ಪಡೆದುಕೊಳ್ಳಲಾಗಿದೆ. ಈ ದಿನಾಂಕ 9/6/2026ರಂದು ಸುಮಾರು ಬೆಳಗಿನ ಜಾವ 5:45ರಿಂದ 6 ಗಂಟೆ ಸಮಯದಲ್ಲಿ ಒಂದು ಪ್ರಭಾಕರ್ ಮತ್ತು ಜ್ಯೋತಿನವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅದರಲ್ಲಿ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ, ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರಂತ ಒಂದು ಮಾಹಿತಿ ಬರುತ್ತೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿರುತ್ತೆ. ಇದರಲ್ಲಿ ಅವರು LNTಯಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು. ಅದೊಂದು ಪ್ರೆಷರ್ ಇತ್ತು. ನಂತರ
ಅವರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಗಿತ್ತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಮತ್ತು ಜ್ಯೋತಿನವ್ರನ್ನ ಮರ್ಡ್ರ್ ಮಾಡಿರೋದು ನಾನೇ ಅನ್ನೋದು ವಿಚಾರ ಬರೆದಿರ್ತಾರೆ. ಈ ದಿನಾಂಕ 9/6/2026 ಸುಮಾರು ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಒಂದ್ ಕಡೆಯಲ್ಲಿ ಪ್ರಕರಣದ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಮೊದಲು ಇದು ಒಂದು ನಿಗೂಢ ಸಾವು ಅಂತ ಹೇಳಲಾಗ್ತಾ ಇತ್ತು. ಬಟ್ ಪೊಲೀಸರಿಗೆ ಇದು ಆತ್ಮಹತ್ಯೆ ಅಂತ ಬಲವಾಗಿ ಅನುಮಾನ ಬರೋಕೆ ಕಾರಣಗಳು ಏನೇನು? ಹೌದು ಸಂಪತ್, ಏನಂದ್ರೆ ಇದು ಒಂದು ಆತ್ಮಹತ್ಯೆ ಅಂತಾನು ಹೇಳ್ಬೋದು. ಇಲ್ಲಿ ತಂದೆನೇ ತಾಯಿ ಅಂದ್ರೆ ಪತಿಯ ಪತ್ನಿನ ಕೊಂದಿದ್ದಾನೆ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಇವರು ಡೆತ್ ನೋಟ್ ಅಲ್ಲಿ ಬರ್ದಿರೋ ಪ್ರಕಾರ ಹೆಂಡತಿನ ಹೆಂಡತಿ ಮತ್ತೆ ಮಗನನ್ನ ಉಸಿರುಗಚ್ಚಿ ಸಾಯಿಸಿ ತಾನೂ ಕೂಡ ಏನು ತನ್ನ ಬಟ್ಟೆ ಅಂಗಡಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಇದು ಡೆತ್ ನೋಟ್ ಕೂಡ ಲಭ್ಯ ಆಗಿರುವಂತದ್ದು. ಡೆತ್ ನೋಟ್ ನಲ್ಲಿ ಏನು ಈ ಉಚಿತ ಪ್ರಯಾಣ ಮಾಡಿದರೆ ಇದರಿಂದಾಗಿ ಮಹಿಳೆಯರು ಬೇರೆ ಕಡೆಗೆ ಬಟ್ಟೆ ವ್ಯಾಪಾರಕ್ಕೆ ಹೋಗ್ತಾ ಇದ್ರು. ಹಂಗಾಗಿ ಅನ್ನ ವ್ಯಾಪಾರನೂ ಕೂಡ ನಷ್ಟ ಆಗಿದೆ. ಇದು ಉಚಿತ ಪ್ರಯಾಣದ ಒಂದು ಎಫೆಕ್ಟ್ ಕೂಡ ಅಂತಾನು ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಮಾಡಿರೋ ಸಾಲನ ತೀರ್ಸೋಕ್ಕಾಗಿಲ್ಲ, ಮತ್ತೆ EMI ಕಟ್ಟಕ್ಕಾಗಿಲ್ಲ, ಮನೆ ಮೇಲಿರೋ ಸಾಲ ತೀರ್ಸಕ್ಕಾಗಿಲ್ಲ ಅಂತೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇವೆಲ್ಲ ನೋಡಿದ್ರೆ ಸಾಲಕ್ಕೋಸ್ಕರನೇ ಸಾಲದಿಂದ ಎದುರಿ ಇವರು ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಮತ್ತೆ ಏಪ್ರಿಲ್ ನಲ್ಲಿ ತನ್ನ ಮಗನನ್ನ ಮದುವೆ ಮಾಡಿದ್ರು ಕೂಡ. ಅಂದ್ರೆ ಇಲ್ಲಿ 3 ಜನ ಮನೆಯಲ್ಲಿ ರಾತ್ರಿ 4 ಜನ ಇದ್ರು, ಇಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಪೊಲೀಸರು ತನಿಖೆನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದ್ದವ್ರು 4 ಜನ, 3 ಜನ ಸಾವನ್ನಪ್ಪಿದ್ದಾರೆ. ಮತ್ತೆ ಡೆತ್ ನೋಟ್ ಅಲ್ಲಿ ಮಾಡಿರೋ ಸಾಲ ತೀರ್ಸಕ್ಕಾಗಿಲ್ಲ ಅಂತಾನು ಕೂಡ ಬರ್ದಿರುವಂತದ್ದು. ಇದು ಸಾಲಕ್ಕೋಸ್ಕರ ಆಗಿದೆಯಾ, ಬೇರೆ ಏನಂತಕಾರ ಆಗಿದೆಯಾ ಅಂತಾನು ಕೂಡ ಪೊಲೀಸರು ಎಲ್ಲಾ ಹಿಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವರು ಈಗ ಪೊಲೀಸರು ಹೇಳೋ ಪ್ರಕಾರ ಇವರು ಸಾಲದಿಂದನೇ ಸಾವನ್ನಪ್ಪಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಬಾಲಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.